ಹಾಯ್, ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. 50 ರನ್ ಮುಂದೆ ಮೋಟೋರೋಲಾದವರು ಹೊಸದಾಗಿ ಲಾಂಚ್ ಮಾಡಿದಂಥ ಮೋಟೋ G57 ಪವರ್ ಸ್ಮಾರ್ಟ್ಫೋನ್ ಇದೆ. ನಂಗನ್ನಿಸ್ತಂಗೆ ಈ ಸ್ಮಾರ್ಟ್ಫೋನನ್ನು ಮೋಟೋರೋಲಾದವರು ಅಂಡರ್ 15K 15,000 ರೂಪಾಯಿ ಒಳಗೆ ಲಾಂಚ್ ಮಾಡ್ತಾರೆ. ನಾನಿವತ್ತು ಈ ಸ್ಮಾರ್ಟ್ಫೋನ್ನ ಅನ್ಬಾಕ್ಸ್ ಮಾಡಿ ಯೂಸ್ ಮಾಡಿ ನನ್ನ ಎಕ್ಸ್ಪೀರಿಯನ್ಸ್ ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ಏನು ಚೆನ್ನಾಗಿದೆ, ಏನು ಚೆನ್ನಾಗಿಲ್ಲ, ಕಂಪ್ಲೀಟ್ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವಿನ್ನೂ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು. ಓಕೆ, ಫಸ್ಟ್ ಈ ಸ್ಮಾರ್ಟ್ಫೋನ್ನ ಅನ್ಬಾಕ್ಸ್ ಮಾಡೋಣ. ಗಮನಿಸ್ತಾ ಇದ್ದೀರಾ, ಈ ಫೋನ್ನ ಬಾಕ್ಸ್ ನಮ್ಗೆ ಈ ರೀತಿ ನೋಡೋಕೆ ಸಿಗುತ್ತೆ. ಈ ಬಾಕ್ಸನ್ನು ಓಪನ್ ಮಾಡಿದ ತಕ್ಷಣ ಡೈರೆಕ್ಟ್ ಆಗಿ ನಮಗೆ ಒಂದು ಸ್ಮಾರ್ಟ್ಫೋನ್ ನೋಡೋಕೆ ಸಿಗ್ತಾ ಇದೆ. ಇದನ್ನು ಪಕ್ಕಕ್ಕಿಟ್ಟರೆ ಇದರ ಕೆಳಗಡೆ ಇನ್ನೊಂದು ಸಣ್ಣ ಬಾಕ್ಸು, ಅದರಲ್ಲಿ ಒಂದು ಯೂಸರ್ ಮ್ಯಾನ್ಯುಯಲ್, ಕ್ವಿಕ್ ಸ್ಟಾರ್ಟ್ ಗೈಡ್ ಮತ್ತು ವಾರಂಟಿ ಕಾರ್ಡ್ ಮತ್ತು ಸಿಮ್ ಎಲೆಕ್ಷನ್ ಪಿನ್ ಸಿಗ್ತಾ ಇದೆ. ಈ ಫೋನ್ ಬಾಕ್ಸ್ ಒಳಗೆ ಯಾವುದೇ ಬ್ಯಾಕ್ ಕವರನ್ನು ಕೊಟ್ಟಿಲ್ಲ. ನಂತರ ಇದರ ಕೆಳಗಡೆ 33 ವ್ಯಾಟ್ನ ಒಂದು ಚಾರ್ಜರ್ನ ಕೊಟ್ಟಿದ್ದಾರೆ. ಓಕೆ ಅಂತೀನಿ. ನಂತರ ಕೊನೆಯದಾಗಿ USB Type-C ಚಾರ್ಜಿಂಗ್ ಕೇಬಲು, Type-A ಇಂದ Type-C ಕೇಬಲ್ನ ಕ್ವಾಲಿಟಿ ಚೆನ್ನಾಗಿದೆ. ಇದನ್ನು ಬಿಟ್ಟರೆ ಬೇರೇನು ಸಹ ನಮಗೆ ಒಂದು ಬಾಕ್ಸ್ ಒಳಗೆ ಸಿಗ್ತಾ ಇಲ್ಲ. ಇನ್ನು ಡೈರೆಕ್ಟಾಗಿ ಸ್ಮಾರ್ಟ್ಫೋನಿಗೆ ಬಂತು ಅಂದರೆ ತುಂಬ ಪ್ರೀಮಿಯಮ್ ಆಗಿದೆ. ವೀಗನ್ ಲೆದರ್ ಬ್ಯಾಕು ಸಖತ್ತ ಕಾಣುತ್ತೆ ಹಿಂದೆಯಿಂದ. ಈ ಫೋನ್ 210.6 ಗ್ರಾಮ್ ವೆಯ್ಟ್ ಇದೆ ಮತ್ತು 8.6 mm ಥಿಕ್ನೆಸ್ಸನ್ನು ಹೊಂದಿರುವಂಥ ಸ್ಮಾರ್ಟ್ಫೋನು. ಕೈಯಲ್ಲಿ ಇಟ್ಕೊಂಡ್ರೆ ತುಂಬ ಬ್ಯಾಲೆನ್ಸ್ಡ್ ಆಗಿದೆ, ಗ್ರಿಪ್ ತುಂಬ ಚೆನ್ನಾಗಿ ಕೂತ್ಕೊಳ್ಳುತ್ತೆ. ಈ ಫೋನ ಫ್ರಂಟಲ್ಲಿ ನಮಗೆ ಕಾರ್ನಿಂಗ್ ಗೊರಿಲ್ಲಾ ಗ್ಲಾಸ್ 7i ಪ್ರೊಡಕ್ಷನ್ ಸಿಗ್ತಿದೆ. ಒನ್ ಆಫ್ ದ ಸ್ಟ್ರಾಂಗೆಸ್ಟ್ ಗ್ಲಾಸ್ ಅಂತ ಅನ್ಬೋದು. ಫ್ರಂಟಲ್ಲಿ ಯಾವುದೇ ಸ್ಕ್ರೀನ್ ಗಾರ್ಡನ್ನು ಹಾಕಿಲ್ಲ, ನೀವೇ ಸಪ್ರೇಟಾಗಿ ಹಾಕೋಬೇಕಾಗತ್ತೆ. ಒಂದು ಸಣ್ಣ ಪಂಚೋಲ್ ಕ್ಯಾಮ್ರಾ ಇದೆ. ಬೆಸಲ್ಸ್ ಎಲ್ಲ ಓಕೆ, ಬಾಟಮ್ ಬೆಸಲ್ ಸ್ವಲ್ಪ ಕಂಪ್ಯಾರಿಟಿವ್ಲಿ ಜಾಸ್ತಿ ಇದೆ. ಈ ಪ್ರೈಸ್ ರೇಂಜಿಗೆ ಓಕೆ ಅಂತೀನಿ. ಇನ್ನು ಈ ಫೋನ್ನ ಹಿಂದಕ್ಕೆ ಬಂತು ಅಂತ ಅಂದರೆ ಆಗಲೇ ಹೇಳ್ದಂಗೆ ಲೆದರ್ ಬ್ಯಾಕು. ಈ ಕಲರ್ ಅಂತೂ ತುಂಬ ಸಕಲಾಗಿ ಕಾಣ್ತಾ ಇದೆ. ಗ್ರಿಪ್ ಒಂದು ಸೂಪರ್ ಆಗಿದೆ ಮತ್ತು ಸ್ಮಡ್ಜಸ್ ಕೂಡ ಆಗಲ್ಲ ಈ ವೀಗನ್ ಲೆದರ್ ಬ್ಯಾಕ್ ಆಗಿರೋದ್ರಿಂದ. ಈ ಫೋನ್ನ ಹಿಂದೆ 2 ಕ್ಯಾಮ್ರಾ ಇದೆ ಮತ್ತು ಕೆಲವೊಂದು ಸೆನ್ಸಾರ್ಸು ಮತ್ತು ಡ್ಯೂಯಲ್ LED ಫ್ಲ್ಯಾಶನ್ನು ಕೊಟ್ಟಿದ್ದಾರೆ. ಈ ಫೋನಲ್ಲಿ ಪ್ಲಾಸ್ಟಿಕ್ ಫ್ರೇಮ್ ನಮಗೆ ಸಿಗ್ತಾ ಇದೆ. ಸೈಡ್ ಮೌಂಟೆಡ್ ಫಿಂಗರ್ ಪ್ರಿಂಟ್ ಸೆನ್ಸಾರ್ ಇದೆ. USB Type-C ಚಾರ್ಜಿಂಗು, ಹೆಡ್ಫೋನ್ ಜಾಕ್ ಸಹ ಇದೆ, ಸೂಪರ್ ವಿಷಯ. ಮತ್ತು ಯಾವುದೇ SD ಕಾರ್ಡ್ ಸ್ಲಾಟ್ ಸಿಗ್ತಾಯಿಲ್ಲ. 2 ಸಿಮ್ಮು ನೀವು ಇದಕ್ಕೆ ಹಾಕೊಬೋದು. ಸ್ಪೀಕರ್ ಗ್ರಿಲ್ಲು ಬಾಟಮಲ್ಲಿದೆ ಮತ್ತು ಮೇಲ್ಗಡೆ ಡಾಲ್ಬಿ ಅಟ್ಮೋಸ್ ಅಂತ ಬರೆದಿದ್ದಾರೆ, ಒಳ್ಳೆಯ ವಿಷಯ. ಇನ್ನು ಈ ಫೋನ್ಗೆ IP64 ವಾಟರ್ ರೆಸಿಸ್ಟೆಂಟ್ ರೇಟಿಂಗನ್ನು ಕೊಟ್ಟಿದ್ದಾರೆ, ಸೂಪರ್ ವಿಷಯ. ಮತ್ತು ಮಿಲಿಟ್ರಿ ಗ್ರೇಡ್ ಸರ್ಟಿಫಿಕೇಷನ್ ಸಹ ಈ ಫೋನ್ಗೆ ಸಿಗ್ತಾ ಇದೆ. ಮತ್ತು ಈ ಫೋನು 3 ಡಿಫ್ರೆಂಟ್ ಪ್ಯಾಂಟಾನ್ ವ್ಯಾಲಿಡೇಟೆಡ್ ಕಲರ್ನಲ್ಲಿ ಅವೈಲಬಲ್ ಇದೆ. ಸೊ ತೋರಿಸ್ತಾ ಇದ್ದೀನಿ ಪ್ರತಿಯೊಂದನ್ನು. ನಿಮ್ಗೆ ಇಷ್ಟ ಬಂದಿದ್ದು ಪರ್ಚೇಸ್ ಮಾಡ್ಬೋದು. ಓವರಾಲ್ ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ ಚೆನ್ನಾಗಿದೆ. ಈ ಪ್ರೈಸ್ ರೇಂಜಿಗೆ ಒಳ್ಳೆಯ ಲುಕ್ಕು ಇದೆ, ಬಿಲ್ಡು ಕೂಡ ಚೆನ್ನಾಗಿದೆ ವಿತ್ ಮಿಲಿಟ್ರಿ ಗ್ರೇಡ್ ಸರ್ಟಿಫಿಕೇಷನ್. ಡಿಸ್ಪ್ಲೇಗೆ ಬಂದರೆ 6.72 ಇಂಚಿನ ಫುಲ್ HD+ ರೆಸೊಲ್ಯೂಷನ್ ಹೊಂದಿರುವಂಥ IPS ಡಿಸ್ಪ್ಲೇ, 10-bit ಡಿಸ್ಪ್ಲೇ, 1 ಬಿಲಿಯನ್ ಕಲರ್ಸನ್ನು ಸಪೋರ್ಟ್ ಮಾಡುತ್ತೆ. ತುಂಬ ಬ್ರೈಟ್ ಆಗಿದೆ. 1050 ನಿಟ್ಸ್ನ ಬ್ರೈಟ್ನೆಸ್ಸು, ಹೈ ಬ್ರೈಟ್ನೆಸ್ ಮೋಡಲ್ಲಿ ಆಯಿತಾ. ಇದು 120 ಹರ್ಟ್ಸ್ನ ಅಡಾಪ್ಟಿವ್ ರಿಫ್ರೆಶ್ ರೇಟನ್ನು ಹೊಂದಿರುವಂಥ ಡಿಸ್ಪ್ಲೇ. ಸೊ ಡಿಸ್ಪ್ಲೇ ಈ ಪ್ರೈಸ್ ರೇಂಜಿಗೆ ಚೆನ್ನಾಗಿದೆ, ವಿವಿಡ್ ಆಗಿದೆ, ಇಂಪ್ರೆಸ್ ಮಾಡ್ತು. ಮತ್ತು ವೆಟ್ ಟಚ್ ಸಹ ಇದೆ. ಕೈ ಒದ್ದಾಗಿದ್ರು ಸಹ ಈ ಡಿಸ್ಪ್ಲೇನ ಯೂಸ್ ಮಾಡ್ಬೋದು. ಈ ಪ್ರೈಸ್ ರೇಂಜಿಗೆ ಒಳ್ಳೆ ಡಿಸ್ಪ್ಲೇ ಅಂತೀನಿ. OLED ಅಥವಾ POLED ಕೊಟ್ಟಿದ್ರೆ ಇನ್ನೂ ಚೆನ್ನಾಗಿರ್ತಾ ಇತ್ತು. ಇನ್ನು ಸ್ಟೋರೇಜ್ ವೇರಿಯಂಟಿಗೆ ಬಂತು ಅಂತ ಅಂದರೆ ಸದ್ಯಕ್ಕೆ ಒಂದೇ ಒಂದು ವೇರಿಯಂಟಲ್ಲಿ ಲಾಂಚ್ ಆಗ್ತದೆ. 8 GB ರ್ಯಾಮು, 128 GB ಸ್ಟೋರೇಜು. ಸೊ ನೀವು ರ್ಯಾಮನ್ನು ಅಪ್ ಟು 24 GB ತನಕನೂ ಕೂಡ ಎಕ್ಸ್ಟೆಂಡ್ ಮಾಡ್ಬೋದಂತೆ. ಅವಶ್ಯಕತೆ ಇಲ್ಲ ನಂಗೆ ಅನ್ನಿಸ್ತಂಗೆ. ಇದರಲ್ಲಿರುವಂಥ ರ್ಯಾಮ್ ಟೈಪ್ ಬಂದ್ಬಿಟ್ಟು LPDDR4X ಮತ್ತು UFS 2.2 ಸ್ಟೋರೇಜು. ಈ ಪ್ರೈಸ್ ರೇಂಜಿಗೆ ಓಕೆ ಅಂತೀನಿ. ಇನ್ನು ಪರ್ಫಾರ್ಮೆನ್ಸಿಗೆ ಬಂತು ಅಂದರೆ ನಮ್ಮ ದೇಶದ ನಂಗೆ ಅನ್ನಿಸ್ತಂಗೆ ನಮ್ಮ ಜಗತ್ತಿನ ಮೊದಲ ಕ್ವಾಲ್ಕಾಮ್ ಸ್ನ್ಯಾಪ್ಡ್ರ್ಯಾಗನ್ 6S Gen 4 ಪ್ರೊಸೆಸರ್ ಇದೆ ಆಯಿತಾ. ಸೊ ಈ ಪ್ರೈಸ್ ರೇಂಜಿಗೆ ಒಂದು ಲೆವೆಲ್ಗೆ ಪವರ್ಫುಲ್ಲಾಗಿರುವಂಥ 4 ನ್ಯಾನೋಮೀಟರ್ನ ಚಿಪ್ಸೆಟ್ ಇದು. ನಾವು ಅಂಥದ್ದು ಬೆಂಚ್ ಮಾರ್ಕನ್ನು ಚೆಕ್ ಮಾಡಿದಂಗೆ 7,92,000 ರೇಟಿಂಗನ್ನು ಕೊಡ್ತಾ ಇದೆ. ಈ ಬೆಂಚ್ ಮಾರ್ಕನ್ನು ಮಾಡೋ ಟೈಮಲ್ಲಿ ನಾವು ಬ್ಯಾಟರಿ ಡ್ರೈನ್ ಮತ್ತು ಟೆಂಪ್ರೇಚರ್ ವೇರಿಯೇಷನ್ ಎರಡನ್ನೂ ಕೂಡ ಚೆಕ್ ಮಾಡಿದ್ವು. ಬ್ಯಾಟ್ರಿ ಡ್ರೈನ್ ಬರೀ 5% ಆಗಿದ್ದು, ಟೆಂಪ್ರೇಚರ್ ವೇರಿಯೇಷನ್ ಕೂಡ ಅಷ್ಟೇ ಬರೀ 39 ಡಿಗ್ರಿ ಸೆಲ್ಸಿಯಸ್ ತನಕ ಹೋಯಿತು. ಸೊ ಈ ಫೋನ್ ಹೀಟ್ ಆಗಲ್ಲ, ತಲೆಗೆಡ್ಸ್ಕೊಂಬೇಡಿ. ಮತ್ತು ಗಿಗ್ ಬೆಂಚ್ ಸ್ಕೋರನ್ನು ಕೂಡ ಚೆಕ್ ಮಾಡಿದ್ವು, ಅದನ್ನು ಕೂಡ ನಿಮಗೆ ತೋರಿಸ್ತಾ ಇದ್ದೀನಿ. ಇನ್ನು ಗೇಮಿಂಗ್ ಟೆಸ್ಟನ್ನು ನಾವು ಮಾಡ್ದಂಗೆ BGMIಯಲ್ಲಿ ಸ್ಮೂತಲ್ಲಿ ಎಕ್ಸ್ಟ್ರೀಮ್ ಗ್ರಾಫಿಕ್ ತನಕ ಹೋಗುತ್ತೆ. ಇದರಲ್ಲಿ ಪ್ಲೇಯಬಲ್ ಇದೆ, ನೀವು ಆರಾಮ ಗೇಮ್ಗಳನ್ನು ಆಡ್ಕೊಬೋದು. ಮತ್ತು ಮ್ಯಾಕ್ಸಿಮಮ್ ಅಂತ ಅಂದರೆ ಅಲ್ಟ್ರಾ HDRನಲ್ಲಿ ಅಪ್ ಟು ಅಲ್ಟ್ರಾ ಗ್ರಾಫಿಕ್ ತನಕ ಹೋಗುತ್ತೆ. ಇದು ಕೂಡ ಪ್ಲೇಯಬಲ್ ಇದೆ. ಸೊ ಆಲ್ಮೋಸ್ಟ್ ಎಲ್ಲ ಗೇಮನ್ನು ಒಂದು ಲೆವೆಲಿಗೆ ಸೆಟ್ಟಿಂಗಲ್ಲಿ ಆಡುವಂಥ ಸಾಮರ್ಥ್ಯ ಈ ಪ್ರೊಸೆಸರ್ಗಿದೆ. ಈ ಪ್ರೈಸ್ ರೇಂಜಿಗೆ ಒಟ್ಟಿನಲ್ಲಿ ಪರ್ಫಾರ್ಮೆನ್ಸ್
ಚೆನ್ನಾಗಿದೆ. ಇನ್ನು ಕ್ಯಾಮ್ರಾಗೆ ಬಂತು ಅಂದರೆ ರೇರಲ್ಲಿ 2 ಕ್ಯಾಮ್ರಾ ಇದೆ, 50 MP ಮೇನ್ ಸೆನ್ಸರ್, f1.8 ಅಪರ್ಚರ್. ಇದು ಸೋನಿ LYT 600 ಸೆನ್ಸರ್, ಒಂದು ಒಳ್ಳೆಯ ಸೆನ್ಸರ್. ಇದು ತೆಗೆಯುವಂಥ ಫೋಟೋ ಆ್ಯಕ್ಚುಲಿ ಚೆನ್ನಾಗಿದೆ ಆಯಿತಾ, ಇಂಪ್ರೆಸ್ ಮಾಡ್ತು ನನಗೆ. ಡೇ ಲೈಟಲ್ಲಿ ಸೂಪರಾಗಿ ಬರುತ್ತೆ, ಬೊಕ್ಕೆ ಎಲ್ಲ ತುಂಬ ಲೆವೆಲ್ಗೆ ನ್ಯಾಚುರಲ್ ಅಂತ ಅನ್ನಿಸ್ತು, ಕಲರ್ಸ್ ಕೂಡ ತುಂಬ ಆ್ಯಕ್ಯುರೇಟ್ ಆಗಿದೆ ಅಂತ ಅನ್ನಿಸ್ತು. ಲೋ ಲೈಟಲ್ಲಿ ಪರವಾಗಿಲ್ಲ ಆಯಿತಾ. ಕೆಲವೊಂದು ಸ್ಯಾಂಪಲ್ ನಿಮಗೆ ತೋರಿಸ್ತಾ ಇದ್ದೀನಿ. ಈ ಪ್ರೈಸ್ ರೇಂಜಿಗೆ ಆ್ಯಕ್ಚುಲಿ ಒಂದು ಒಳ್ಳೆ ಕ್ಯಾಮ್ರಾ ಆಗ್ಬೋದು ನಂಗೆ ಅನ್ನಿಸ್ತಂಗೆ. ನನಗೆ ಆ ಕಲರ್ಸು ಯಾವುದೋ ಒಳ್ಳೆ ಪ್ರೊಫೆಷ್ನಲ್ ಕ್ಯಾಮ್ರಾದಲ್ಲಿ ಜಾಸ್ತಿ ದುಡ್ಡಿನ ಫೋನಲ್ಲಿ ತೆಗ್ದಿದ್ದೀವ ಅನ್ನೋ ರೀತಿ ಅನ್ನಿಸ್ತು. ಸೊ ಇಂಡಿಯನ್ ಫೇಸಸ್ಗೆ ಒಂದು ಕಲರ್ನ ಒಂದು ಲೆವೆಲಿಗೆ ಫೇಸ್ ಎಲ್ಲ ಕ್ಲಿಯರಾಗಿ ಚೆನ್ನಾಗಿ ಕಾಣೋ ರೀತಿ ಔಟ್ಪುಟನ್ನು ಕೊಡ್ತಾಯಿದೆ ಆಯಿತಾ. ಆ ಕಲರ್ಸ್ನ ಕೂಡ ಆ್ಯಕ್ಚುಲಿ ಚೆನ್ನಾಗಿ ಪ್ರೆಸೆಂಟ್ ಮಾಡ್ತಾಯಿದೆ. ಸೊ ಇಂಪ್ರೆಸ್ ಮಾಡ್ತು ನನಗೆ. ಇನ್ನೊಂದು 8 MP ಅಲ್ಟ್ರಾ ವೈಡ್ ಆ್ಯಂಗಲ್ ಕ್ಯಾಮ್ರಾ ಇದೆ. ಸೊ ಇದು ವೈಡ್ ಆಗಿದೆ, ಕ್ಲಾರಿಟಿ ಓಕೆ ಅಂತೀನಿ ಆಯಿತಾ. ಆ ಸ್ಯಾಂಪಲ್ನ ತೋರಿಸ್ತಾ ಇದ್ದೀನಿ. ಇನ್ನು ಸೆಲ್ಫಿ ಕ್ಯಾಮ್ರಾ 8 MP ಇದೆ. ಮೆಗಾಪಿಕ್ಸೆಲ್ ಕಡಿಮೆ ಆದರೂ ಸಹ ನನಗೆ ಡೇ ಲೈಟಲ್ಲಿ ತೆಗೆಯುವಂಥ ಸೆಲ್ಫಿ ಫೋಟೋಸು ಹೆವಿ ಇಂಪ್ರೆಸ್ ಮಾಡ್ತು. ಈವನ್ ಲೋ ಲೈಟಲ್ಲೂ ಕೂಡ ಅಷ್ಟೇ ಆಯಿತಾ. ಫ್ಲ್ಯಾಶನ್ನು ಆಫ್ ಮಾಡ್ಕೊಂಡು ತೆಗೆದ್ರು ಕೂಡ ಪ್ರೋಸೆಸ್ ಮಾಡಿ ಔಟ್ಪುಟ್ನ ತುಂಬ ಚೆನ್ನಾಗಿ ಕೊಡ್ತು. ಆ ಸ್ಯಾಂಪಲ್ನ ಕೂಡ ತೋರಿಸ್ತಾ ಇದ್ದೀನಿ. ಸೊ ಲಿಟ್ರಲಿ ನೀವು ವಿತೌಟ್ ಫ್ಲ್ಯಾಶ್ ಫುಲ್ ಕತ್ಲಲ್ಲಿ ತೆಗ್ದಿರೋ ಸೆಲ್ಫಿ ಈ ಲೆವೆಲಿಗೆ ಬರುತ್ತೆ ಅಂತ ಅಂದ್ಕೊಂಡಿರಲಿಲ್ಲ. ಬಿಯರ್ಡ್ದು ನೋಡಿ ಎಷ್ಟು ಕ್ಲಿಯರಾಗಿ ಕಾಣುತ್ತೆ. ವಿತ್ ಫ್ಲ್ಯಾಶು ಕೂಡ ತೆಗ್ದೆ. ಸೊ ಅದು ಇನ್ನೂ ಡೀಟೇಲ್ಸು ಚೆನ್ನಾಗಿ ಬಂದಿದೆ. ನನಗನ್ನಿಸ್ದಂಗೆ ಫೋಟೋಸು ಈ ಫೋನಲ್ಲಿ ಈ ಪ್ರೈಸ್ ರೇಂಜಿಗೆ ಒಂದು ಒಳ್ಳೆ ಕ್ಯಾಮ್ರಾ ಅಂತ ಅನ್ನಿಸ್ತು ನನಗೆ. ಫೋಟೋನ ತುಂಬ ಎನಾನ್ಸ್ ಮಾಡುತ್ತೆ, ಪ್ರೋಸೆಸ್ ಮಾಡುತ್ತೆ. ಏನೋ ಫೋಟೋ ಎನಾನ್ಸ್ಮೆಂಟ್ ಎಂಜಿನ್ ಏನೋ ಯೂಸ್ ಮಾಡಿದ್ದಾರೆ ಇದರಲ್ಲಿ. ಸೊ ಪೋಸ್ಟಲ್ಲಿ ನಿಮಗೆ ಪ್ರೋಸೆಸ್ ಮಾಡಿ ಒಳ್ಳೆಯ ಔಟ್ಪುಟ್ಟನ್ನು ಕೊಡುತ್ತೆ. ಇನ್ನು ವಿಡಿಯೋಗ್ರಫಿಗೆ ಬಂತು ಅಂತ ಅಂದರೆ ಫ್ರಂಟು ಮತ್ತು ಬ್ಯಾಕ್ ಎರಡೂ ಸಹ 2Kನಲ್ಲಿ 30 FPS ವೀಡಿಯೋ ರೆಕಾರ್ಡಿಂಗನ್ನು ಮಾಡುತ್ತೆ. ಅಂದರೆ ಕ್ಲೋಸ್ಡ್ ಫುಲ್ HD ರೆಸೊಲ್ಯೂಷನ್ನೇ. ಫುಲ್ HD ನಿಮಗೆ ಬೇಕು ಅಂದರೆ ಇದರಲ್ಲಿ 60 FPS ಕೂಡ ಆಪ್ಷನ್ ಇದೆ. ಸೊ ಒಟ್ಟಿನಲ್ಲಿ ಔಟ್ಪುಟ್ ಚೆನ್ನಾಗಿದೆ, ಕ್ವಾಲಿಟಿ ಚೆನ್ನಾಗಿದೆ. ಒಂದು ಲೆವೆಲಿಗೆ ಸ್ಟೇಬಲ್ ಅಂತೀನಿ. ಅದು ಪೋಸ್ಟಲ್ ಪ್ರೋಸೆಸ್ ಮಾಡುತ್ತೆ, ಯಾವುದೇ OIS ಇಲ್ಲ ಇದರಲ್ಲಿ. ಇನ್ನು ಕ್ಯಾಮ್ರಾ ಫೀಚರ್ಸು, ಅಪ್ಲಿಕೇಶನ್ನು ಚೆನ್ನಾಗಿದೆ ಆಯಿತಾ. ಸಿಂಪಲ್ ಆಗಿದೆ ಒಂದು ಲೆವೆಲ್ಗೆ. ನಮಗಿದರಲ್ಲಿ ಪೋರ್ಟ್ರೇಟ್ ಮೋಡು, ಸ್ಲೋ ಮೋಷನ್ನು, ಪ್ರೋ ಮೋರ್ಗೆ ಹೋದರೆ ಅಲ್ಟ್ರಾ ರೆಸೊಲ್ಯೂಷನ್ ಐರೆಸ್ ಫೋಟೋಸ್ನ ಕ್ಯಾಪ್ಚರ್ ಮಾಡ್ಬೋದು, ಡ್ಯುಯಲ್ ವೀಡಿಯೋಸ್ನ ನೀವು ಶೂಟ್ ಮಾಡ್ಕೊಬೋದು. ಸೊ ತುಂಬ ಸಿಂಪಲ್ ಆಗಿದೆ ಈ ಒಂದು ಅಪ್ಲಿಕೇಶನ್ನು. ಇದನ್ನು ಬಿಟ್ಟರೆ AI ಫೀಚರು. ಸೊ AI ಫೋಟೋ ಅನೌನ್ಸ್ಮೆಂಟ್ ಫೀಚರ್ ಇದೆ. ಆಟೋಮೆಟಿಕ್ ನೈಟ್ ವಿಷನ್, ಅಂದರೆ ನೈಟಲ್ಲಿ ಅಂದರೆ ತೆಗೆದಾದ್ಮೇಲೆ ಪ್ರೋಸೆಸ್ ಮಾಡುತ್ತೆ ಆಯಿತಾ. ಅದು AI ಯೂಸ್ ಮಾಡ್ಕೊಂಡೇನೋ ಪ್ರೋಸೆಸ್ ಮಾಡುತ್ತಂತೆ. ಆಟೋಮೆಟಿಕ್ AI ಸ್ಮೈಲ್ ಕ್ಯಾಪ್ಚರ್ ಫೀಚರ್ ಇದೆ. ಸೊ AI ಪೋರ್ಟ್ರೇಟು, ಫೋಟೋ ಬೂತ್, ಈ ಎಲ್ಲ ಫೀಚರ್ಗಳು ಮುಂಚೆನೂ ಇತ್ತು, ಈಗಲೂ ಇದೆ. ಏನು ಹೊಸ್ತಿದೆ ಅಂತ ಅನ್ನಿಸ್ಲಿಲ್ಲ ನನಗೆ. ಇನ್ನು ಸೆಕ್ಯೂರಿಟಿಗೆ ಬಂತು ಅಂದರೆ ಸೈಡ್ ಮೌಂಟೆಡ್ ಫಿಂಗರ್ ಪ್ರಿಂಟ್ ಸೆನ್ಸಾರ್ ಇದೆ, ಫೇಸ್ ಅನ್ಲಾಕನ್ನು ಕೊಟ್ಟಿದ್ದಾರೆ, ವೈಡ್ ವೈನ್ L1 ಸೆಕ್ಯೂರಿಟಿ ಕೂಡ ಇದೆ. ಇದನ್ನು ಬಿಟ್ಟರೆ ಇದು ಮೋಟೋ ಸೆಕ್ಯೂರ್ ವಿತ್ ಥಿಂಗ್ ಶೀಲ್ಡ್ ಅಂತಾರೆ. ಥಿಂಗ್ ಶೀಲ್ಡ್ ಅವ್ರದ್ದು ಒಂದು ನಿಮ್ಮ ಫೋನ್ನ ಪ್ರೊಟೆಕ್ಟ್ ಮಾಡುವಂಥ ಒಂದು ಅವ್ರದ್ದೇನೋ ಆಲ್ಗರಿದಮ್ ಆಯಿತಾ. ಸೊ ಬೇರೆ ಯಾರು ಹ್ಯಾಕರ್ಸ್ಗಳೆಲ್ಲ ಹ್ಯಾಕ್ ಮಾಡಬೇಕಾಗಲ್ಲ, ಅದನ್ನು ಪ್ರೊಟೆಕ್ಟ್ ಮಾಡುತ್ತೆ ಥಿಂಗ್ ಶೀಲ್ಡ್ ಅಂತ ಅಂತಾರೆ ಅವ್ರು ಅಂತಾರೆ ಆಯಿತಾ. ಇನ್ನು ನಮಗೆ ಇದರಲ್ಲಿ ಫ್ಯಾಮಿಲಿ ಸ್ಪೇಸ್ ಕೂಡ ಇದೆ, ಪೇರೆಂಟಲ್ ಕಂಟ್ರೋಲ್ ಆಪ್ಷನ್ ಎಲ್ಲ ಇದೆ ಆಯಿತಾ. ಸೆಕ್ಯೂರಿಟಿ ಚೆನ್ನಾಗಿದೆ. ಇನ್ನು OSಗೆ ಬಂತು ಅಂತ ಅಂದರೆ ಔಟ್ ಆಫ್ ದ ಬಾಕ್ಸ್ ಆ್ಯಂಡ್ರಾಯ್ಡ್ 16 ನಮಗೆ ಸಿಗ್ತಾ ಇದೆ. ಹಲೋ UI, ಕ್ಲೀನ್ ಸ್ಟಾಕ್ ಆ್ಯಂಡ್ರಾಯ್ಡ್ ಆಯಿತಾ. ಬಟ್ ಕೆಲವೊಂದು ಬೇಡದಿರೋಂಥ ಅಪ್ಲಿಕೇಶನ್ಗಳಿದ್ದಾವೆ. ಫೋನ್ಪೇ, ಲಿಂಕ್ಡ್ಇನ್ನು, ಫೇಸ್ಬುಕ್ಕು, ಇನ್ಸ್ಟಾಗ್ರಾಮ್ ಇವೆಲ್ಲ ಆಲ್ರೆಡಿ ಇನ್ಸ್ಟಾಲ್ ಆಗಿದೆ. ಸೊ ಅದು ನೀವು ಬೇಕು ಅಂದರೆ ಅನ್ಇನ್ಸ್ಟಾಲ್ ಕೂಡ ಮಾಡ್ಕೊಬೋದು. ಒಟ್ಟಿನಲ್ಲಿ OS ತುಂಬ ಸ್ಮೂತ್ ಆಗಿದೆ. ಸ್ನ್ಯಾಪ್ ಇದೆ ತುಂಬ ಆಯಿತಾ. ಪಟ್ ಅಂತ ಓಪನ್ ಆಗುತ್ತೆ ಎಲ್ಲ. ಅದನ್ನು ನ್ಯಾವಿಗೇಟ್ ಮಾಡ್ಬೇಕಾದ್ರೆ ಎಷ್ಟು ಫಾಸ್ಟ್ ಆಗುತ್ತೆ ಅಂದರೆ ಎಲ್ಲೂ ಕೂಡ ಲ್ಯಾಗ್ ಹೊಡಿಯಲ್ಲ ಆಯಿತಾ. ಹೆವಿ ಅಂದರೆ ಹೆವಿ ಸ್ಮೂತ್ ಆಗಿದೆ. ಮತ್ತು ಮೋಟೋ ಗೆಸ್ಚರ್ಸು ಅಂದರೆ ನೀವು ಜಸ್ಟ್ ಹಿಂಗೆ ಅಂದರೆ ಫ್ಲ್ಯಾಶ್ ಆನ್ ಆಗೋದು, ಇದೆಲ್ಲ ಮುಂಚೆನೂ ಇತ್ತು, ಈ ಸಲನೂ ಕೂಡ ಕೊಟ್ಟಿದ್ದಾರೆ. ಇನ್ನು ಅವ್ರು ಹೇಳೋ ಪ್ರಕಾರ ಈ ಫೋನ್ಗೆ 1 ವರ್ಷದ OS ಅಪ್ಡೇಟ್ ಬರುತ್ತೆ, ಅಂದರೆ ಆ್ಯಂಡ್ರಾಯ್ಡ್ 17 ಅಪ್ಡೇಟ್ ಬರುತ್ತೆ ಮತ್ತು 3 ವರ್ಷ ಸೆಕ್ಯೂರಿಟಿ ಅಪ್ಡೇಟನ್ನು ಕೊಡ್ತಾರೆ. ಇದು ಓಕೆ ಅಂತೀನಿ. ಇದನ್ನು ಬಿಟ್ಟರೆ ಸರ್ಕಲ್ ಟು ಸರ್ಚ್ ನಮಗೆ ಸಿಗ್ತದೆ ಮತ್ತು ಗೂಗಲ್ ಜೆಮಿನೈ ಕೂಡ ಆಲ್ರೆಡಿ ಇನ್ಸ್ಟಾಲ್ ಆಗಿದೆ. ಇನ್ನು ಬ್ಯಾಟ್ರಿಗೆ ಬಂತು ಅಂದರೆ ಒನ್ ಆಫ್ ದ ಬಿಗ್ಗೆಸ್ಟ್ ಬ್ಯಾಟ್ರಿ ಸೆಗ್ಮೆಂಟಲ್ಲಿ 7000 mAh ಕೆಪಾಸಿಟಿ ಬ್ಯಾಟ್ರಿ ಇದೆ ಮತ್ತು ಬಾಕ್ಸ್ ಒಳಗೆ 33 ವ್ಯಾಟ್ನ ಚಾರ್ಜರ್ನ ಕೊಟ್ಟಿದ್ದಾರೆ. ಮತ್ತು ಅವ್ರು ಹೇಳೋ ಪ್ರಕಾರ ಅಪ್ ಟು 60 ಗಂಟೆಗಳ ಬ್ಯಾಟ್ರಿ ಲೈಫ್ ಬರುತ್ತೆ ಅಂತಾರೆ. ಬಟ್ ಡಿಪೆಂಡ್ ನೀವು ಹೆಂಗೆ ಯೂಸ್ ಮಾಡ್ತೀರ ಅದ್ರ ಮೇಲೆ ಡಿಪೆಂಡ್. 60 ಗಂಟೆ ನೀವು ಕಂಟಿನ್ಯೂಸ್ ಯೂಸ್ ಮಾಡಿದ್ರೆ ಪಕ್ಕ ಬರೋಲ್ಲ. ಸೊ ಒಟ್ಟಲ್ಲಿ ನೀವು ಹಿಂಗೆ ಹೈಡಲಲ್ಲಿ ಇಟ್ಕೊಂಡು ಯಾವಾಗಲೂ ಒಂದೊಂದು ಫೋನ್ ಓಪನ್ ಮಾಡಿದ್ರೆ 60 ಗಂಟೆ ಅಲ್ಲ 100 ಗಂಟೆನೂ ಬರುತ್ತೆ.
ಏನೋ ಸ್ಪೀಕರಿಗೆ ಬಂತು ಅಂದರೆ ಸ್ಟೀರಿಯೋ ಸ್ಪೀಕರ್, ಡಾಲ್ಬಿ ಅಟ್ಮೋಸ್ ಸ್ಪೀಕರು, ಐರಸ್ ಆಡಿಯೋನ ಸಪೋರ್ಟ್ ಮಾಡುತ್ತೆ. ಬಾಟಮ್ ಫೈರಿಂಗ್ ಸ್ಪೀಕರ್ ಆ್ಯಕ್ಚುಲಿ ಸ್ವಲ್ಪ ಜೋರಾಗಿ ಕೇಳುತ್ತೆ. ಇಯರ್ ಪೀಸ್ ಹತ್ರ ಇರುವಂಥ ಇನ್ನೊಂದು ಸ್ಪೀಕರು ಸ್ವಲ್ಪ ಕಡಿಮೆ ಕೇಳುತ್ತೆ. ಸೊ ನಿಮಗೆ ನೋಡಬೇಕಾದ್ರೆ ಸ್ಟೀರಿಯೋ ರೀತಿ ತುಂಬ ಚೆನ್ನಾಗಿ ಕೇಳುತ್ತೆ, ಜೋರಾಗೂ ಇದೆ, ಕ್ಲಾರಿಟಿ ಕೂಡ ಚೆನ್ನಾಗಿದೆ ಅಂತ ಅನ್ನಿಸ್ತು. ಕನೆಕ್ಟಿವಿಟಿ ಡ್ಯುಯಲ್ ಬ್ಯಾಂಡ್ ವೈಫೈ ನಮಗೆ ಸಿಗ್ತಾ ಇದೆ, ವೈಫೈ 6 ಇಲ್ಲ. ಬ್ಲೂಟೂತ್ 5.1 ಕೊಟ್ಟಿದ್ದಾರೆ. 11 5G ಬ್ಯಾಂಡ್ಗಳು ಸಪೋರ್ಟ್ ಆಗುತ್ತೆ ಮತ್ತು ಸ್ಮಾರ್ಟ್ ಕನೆಕ್ಟ್ 2.0 ನಮಗೆ ಸಿಗ್ತದೆ. ಸೊ ನಿಮ್ಮ ಫೋನನ್ನು ನಿಮ್ಮ PC ಕನೆಕ್ಟ್ ಮಾಡ್ಕೊಳ್ಳುವಂಥದ್ದು, ಫೈಲ್ ಟ್ರಾನ್ಸ್ಫರ್ ಮಾಡುವಂಥದ್ದೆಲ್ಲ ತುಂಬ ಸಿಂಪಲ್ ಆಗಿರುತ್ತೆ. ಅವಶ್ಯಕತೆ ಇರುವಂಥ ಸೆನ್ಸರ್ಸ್ ಎಲ್ಲ ಕೊಟ್ಟಿದ್ದಾರೆ. ಇದಿಷ್ಟು ಈ ಫೋನಿಂದ ಕೆಲವೊಂದು ಮೇಯ್ನ್ ಫೀಚರ್. ಜೊತೆಗೆ ಈ ಫೋನಿಂದೇನೋ ಜಿಯೋ ಕ್ಯಾಶ್ ಬ್ಯಾಕ್ ಆಫರ್ ಏನೋ ಇದೆಯಂತ, ಅಪ್ ಟು 10,000 ರೂಪಾಯಿ ತನಕ ಏನೋ ಕ್ಯಾಶ್ ಬ್ಯಾಕು ಕೂಡ ಸಿಗುತ್ತಂತೆ. ಸೊ ನೋಡಿ, ಈ ಪ್ರೈಸ್ ರೇಂಜಿಗೆ ಮೋಟೋ ಬ್ರ್ಯಾಂಡಿಂಗಲ್ಲಿ ಒಂದು ಒಳ್ಳೆಯ ಆಪ್ಷನ್ ಆಗಬಹುದು. ಒಂದೇನಪ್ಪ ಅಂದರೆ ಇವ್ರದ್ದು ತುಂಬ ಜನ ಹೇಳೋದೇನಪ್ಪ ಅಂದರೆ ಸರ್ವಿಸ್ ಸೆಂಟ್ರದು ತುಂಬ ಜನ ಹೇಳ್ತಾರೆ. ಹೌದು, ಇವರಿನ್ನೂ ಅದನ್ನು ಇಂಪ್ರೂವ್ಮೆಂಟ್ ಮಾಡ್ಕೊಬೇಕು. ಸೊ ಇದೆಲ್ಲದನ್ನು ತಳ್ಳಿಡ್ಕೊಂಡು ಈ ಫೋನ್ನ ನೀವು ಪ್ರಿಫರ್ ಮಾಡೋದ್ರೊಳಗೆ ಆ್ಯಕ್ಚುಲಿ ಆನ್ ಪೇಪರ್ ಈ ಫೋನ್ನ ಸ್ಪೆಸಿಫಿಕೇಷನ್ ಟಾಪ್ ನಾಚ್ ಇದೆ, ಸೂಪರ್ ಆಗಿದೆ, ಇಂಪ್ರೆಸಿವ್ ಆಗಿದೆ. ಇದು ನನ್ನ ಒಪಿನಿಯನ್ನು. ನಿಮಗಿದ್ರ ಬಗ್ಗೆ ಏನು ಅನ್ನಿಸ್ತು ಕಾಮೆಂಟ್ ಮಾಡಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ಬೇರೆ ವೀಡಿಯೋಗಳಿಗೆ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮತ್ತೆ ಮುಂದಿನ ವೀಡಿಯೋದಲ್ಲಿ.